ಮೆಟ್ರೋ ನಿಲ್ದಾಣದ ಕೆಳಗೆ ಪ್ರಯಾಣ ಮಾಡುವಾಗ ಎಚ್ಚರವಾಗಿರಿ. ಯಾಕಂದ್ರೆ ಬಲಿಗಾಗಿ ಕಾದಿದೆ ನಿರ್ಮಾಣ ಹಂತದ ಮೆಟ್ರೋ ನಿಲ್ದಾಣ. ಮೇಲಿಂದ ಕೆಳಗೆ ಬಿದ್ದ ಬೃಹತ್ ಕಬ್ಬಿಣದ ಶೀಟ್ ಬೈಕ್ ಸವಾರನ ಮೇಲೆ ಬಿದ್ದಿದ್ರೆ ಜೀವವೇ ಹೋಗ್ತಾ ಇತ್ತು. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಮಾರತ್ತಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಈ ಭೀಕರ ಘಟನೆ ನಡೆದಿದೆ. ಬೃಹತ್ ಕಬ್ಬಿಣದ ಶೀಟ್ ಯಾವ ರೀತಿಯಾಗಿ ರಸ್ತೆ ಮೇಲೆ ಬಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಯಾರ ಮೇಲಾದ್ರೂ ಬಿದ್ದಿದ್ರೆ ಆ ವ್ಯಕ್ತಿಯ ಜೀವವೇ ಹೋಗ್ತಾ ಇತ್ತು. ಅದೃಷ್ಟವಶಾತ್ ವಾಹನಗಳು ಸಂಚರಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ಶೀಟ್ ಬೀಳುವಾಗ ಅಲ್ಲಿ ಯಾವುದೇ ವೆಹಿಕಲ್ ಇರಲಿಲ್ಲ. ಕಾರ್ ಆಗಲಿ ಬೈಕ್ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಹಾಗಾಗಿ ಬಚಾವಾಗಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು. ಹಾಗಾಗಿನೇ ಮೆಟ್ರೋ ನಿಲ್ದಾಣದ ಕೆಳಗೆ ಸಂಚಾರ ಮಾಡುವಾಗ ವಾಹನ ಸವಾರರು ಅಥವಾ ಜನಸಾಮಾನ್ಯರು ಪಾದಚಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದೇನು ಮೊದಲಲ್ಲ, ಈ ಹಿಂದೆಯೂ ಕೂಡ ಹಲವು ಬಾರಿ ಗಮನಿಸಿದ್ದೀವಿ. ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಎಡವಟ್ಟುಗಳಾಗಿದೆ, ಮೆಟ್ರೋ ನಿಲ್ದಾಣದ ಬಳಿ ಇರಬಹುದು ಅಥವಾ ನಿರ್ಮಾಣ ಹಂತದಲ್ಲಿರುವಂತಹ ಜಾಗಗಳಲ್ಲಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಯಾವಾಗ ಆದಂತಹ ಘಟನೆ ಇದು ಅಂತ? ಅದಕ್ಕೆ ನಿಮಗೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ. ನಿರ್ಮಾಣ ಹಂತದ ಮೆಟ್ರೋ ನಿಲ್ದಾಣದ ಕೆಳಗೆ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ತೆಗೆದಿನಿಂದ ಲಭ್ಯ ಆಗಿರ್ತಕ್ಕಂತಹ ಕಾರ್ನ ಡ್ಯಾಶ್ ಕ್ಯಾಮೆರಾದ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಹಲವು ಜೀವಗಳು ಮೆಟ್ರೋದ ಅಜಾಗರೂಕತೆಯ ಈ ಒಂದು ನಿರ್ಮಾಣ ಕಾಮಗಾರಿ ಹಿನ್ನೆಲೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಮಾರತ್ತಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಒಂದು ಭೀಕರ ಘಟನೆ ನಡೆದಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ರಸ್ತೆಯಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಚಲಿಸ್ತಿರ್ತವೆ. ಈ ಬೆಳೆಯಲ್ಲಿ ತಡಗಾಟಿ ನಡೆಯಿರ್ತಕ್ಕಂಥದ್ದು ಬೃಹತ್ ಪ್ರಮಾಣದಲ್ಲಿ ಇರ್ತಕ್ಕಂಥ ಬೃಹತ್ ಕಬ್ಬಿಣದ ಶೀಟ್ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಒಂದು ವೇಳೆ ಏನಾದ್ರೂ ಕೂಡ ಯಾವ್ದಾದ್ರು ಟೂ ವೀಲರ್ ಏನಾದ್ರೂ ಕೂಡ ಮೂವಿಂಗ್ ರಸ್ತೆಯಲ್ಲಿ ಆಗ್ತಿತ್ತು ಅಂತ ಹೇಳಿದ್ರೆ ಅದರ ಒಂದು ಅನಾಹುತ ಇಳಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ನೀವು ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಏಕಾಏಕಿ ತಡರಾತ್ರಿ ಕಬ್ಬಿಣದ ಶೀಟ್ ಕೆಳಕ್ಕೆ ಬಿದ್ದಿರ್ತಕ್ಕಂಥದ್ದು ಅಂತೇಳಿ. ಕಳೆದ ಒಂದು ವರ್ಷದ ಹಿಂದೆ ಅಷ್ಟೇ ಇದೇ ರೀತಿಯಾಗಿ ಮೆಟ್ರೋ ನಿಲ್ದಾಣದ ಕಾಮಗಾರಿಗಳು ನಿವೇದನೆಗಳಿದೆ. ಅದನ್ನು ತೆಗೆದುಕೊಂಡು ಬಂದು ಫಿಕ್ಸ್ ಮಾಡುವಂತ ವೇಳೆಯಲ್ಲಿ ಕೂಡ ವೈದ್ಯುತ್ ಒಂದು 80 ಅಡಿ ವೈದ್ಯುತ್ ಕೂಡ ಬಿದ್ದು ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದ. ಅದಕ್ಕೂ ಕೂಡ ಹಿಂದಿನ ಘಟನೆಯನ್ನ ಗಮನಿಸೋದಾದ್ರೆ ಮೆಟ್ರೋ ಪಿಲ್ಲರ್ ಕೂಡ ವಿಮಾನ ಹಂತದ ಪಿಲ್ಲರ್ ಬಿದ್ದು ತಾಯಿ ಮಗು ಕೂಡ ಮೃತಪಟ್ಟಿದ್ರು. ಈ ಘಟನೆಗಳು ಎಲ್ಲವೂ ಕೂಡ ಸಂಬಂಧ ಇದ್ರೂ ಕೂಡ ಈ ಸಾಗಿಯೂ ಕೂಡ ಮೆಟ್ರೋಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನ ವಹಿಸಿ ನಿರ್ಮಾಣ ಕಾಮಗಾರಿಯನ್ನ ಕೈಗೊಳ್ಳೋದಿಲ್ಲ. ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಕಾಮಗಾರಿಗಳನ್ನು ನಡೆಸಿರುತ್ತಾರೆ. ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರಾಣಕ್ಕೂ ಕೂಡ ಕೆಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳಿದ್ರೆ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಿದೆ. ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.